ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಶೇರ್ ದೀಸ್ ವರ್ಲ್ಡ್. ನಾನು ಇವಾಗ ತುಂಬ ದಿನ ಮೇಲೆ ಗ್ಯಾಪ್ ತೊಗೊಂಡಿನೇ ನಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಯೂಟ್ಯೂಬಲ್ಲಿ. ನಾವು ಆ್ಯಕ್ಚುಲಿ ಒನ್ ಆಫ್ ದ ವೀಕೆಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಎಲ್ಲರೂ ವೈಟ್ ಫೀಲ್ಡ್ ಹತ್ರ ಇರುವಂತಹ ಪಾಮ್ ಮಿಡೋಸ್ ಅಂತ ರೆಸಾರ್ಟ್ಗೆ ಹೋಗಿದ್ವಿ. ನಮಗೆ ಆ್ಯಕ್ಚುಲಿ ಯಾವಾಗೂ ಅಷ್ಟೇ ಇನ್ ಬಿಟ್ವೀನ್ ಯಾವಾಗಾದರೂ ರೆಸಾರ್ಟ್ಗೆ ಹೋಗಿ ರಿಲ್ಯಾಕ್ಸ್ ಮಾಡೋದಂದರೆ ತುಂಬ ಇಷ್ಟ. ಬಟ್ ಒಂದು 2 ಇಯರ್ಸಿಂದ ಏನಂತ ಹೇಳಿದ್ರೆ ನನ್ನ ಮಗನಿಗೆ ತುಂಬ ಸ್ಟಡೀಸ್ ಎಲ್ಲ ಇರ್ತಿದ್ದರಿಂದ ನಾವು ಜಾಸ್ತಿ ಎಲ್ಲೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾವು ಮತ್ತೆ ಇವಾಗ ಅಂದ್ಕೊಂಡ್ವಿ, ಮುಂಚೆ ನಾವು ಯಾವ ಥರ ಪ್ಯಾಟ್ರನ್ ಫಾಲೋ ಮಾಡ್ತಿದ್ವಿ ಮತ್ತು ಅದೇ ಥರ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆ್ಯಕ್ಚುಲಿ ಇವಾಗ ಒಂದು 3 ಮಂತ್ಸಿಂದ ಮತ್ತೆ ಎಲ್ಲ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಪಾಮ್ ಮಿಡೋಸ್ನ ನಾನು ಆ್ಯಕ್ಚುಲಿ ಒಂದು 15 ಡೇಸ್ ಮುಂಚೆನೇ ಬುಕ್ ಮಾಡಿ ಇಟ್ಕೊಂಡಿದ್ದೆ. ನಮಗೆ ರೂಮ್ಸ್ ಆಯಿತು ಆ್ಯಕ್ಚುಲಿ ದೊಡ್ಡದೇ ಬೇಕಾಗುತ್ತೆ. ಯಾವಾಗೂ ನಾನು ಸ್ವಲ್ಪ ಎಲ್ಲೇ ಬುಕ್ ಮಾಡಿದ್ರು ದೊಡ್ಡ ರೂಮೇ ಬುಕ್ ಮಾಡ್ತೀನಿ. ಮತ್ತು ನಮ್ಮ ಮನೇಲಿ ಏನಂತ ಹೇಳಿದ್ರೆ ಯಾವುದೇ ರೆಸಾರ್ಟಲ್ಲಿ ಇಲ್ಲಾಂದರೆ ಯಾವುದೇ ನಾನು ಟೂರ್ ಪ್ಯಾಕೇಜ್ ಏನೇ ಬುಕ್ ಮಾಡ್ತಾಯಿದ್ರು ಎಲ್ಲನೂ ಐಟ್ನರಿ ಎಲ್ಲ ನಾನೇ ಸೆಟ್ ಮಾಡಿರ್ತೀನಿ. ಮತ್ತು ಹೋಟೆಲ್ಸ್ಗೆ ರೆಸಾರ್ಟ್ಸ್ಗೆ ಎಲ್ಲ ನಾನೇ ಕಾಲ್ ಮಾಡಿ ಎಲ್ಲ ಬುಕ್ಕಿಂಗ್ ಮಾಡಿರ್ತೀನಿ. ಸೊ ನನಗೆ ಯಾರು ಬುಕ್ಕಿಂಗ್ ಮಾಡಿಕೊಟ್ಟಿದ್ರಲ್ಲ ಅವಳು ಬಂದ್ಬಿಟ್ಟು ನನಗೆ ಫುಲ್ಲು ಅಲ್ಲಿ ಸ್ಟಾಫ್ ತುಂಬ ಒಳ್ಳೆಯವಳೆಲ್ಲ ನನಗೆ ತೋರಿಸ್ಕೊಟ್ಟು ಹೋದ್ಲು ರೂಮಲ್ಲಿ ಹೇಗಿದೆ ಏನು ಅಂತೆಲ್ಲ. ನಾನು ತುಂಬ ಸಲ ಥಿಂಕ್ ಮಾಡ್ತಾ ಇರ್ತೀನಿ, ಇವನ್ ನಮ್ಮ ಸೊಸೈಟಿ ಕೂಡ ಆಲ್ಮೋಸ್ಟ್ ಎಲ್ಲ ರಿಸಾರ್ಟ್ಸ್ಗಿಂತಲೂ ಚೆನ್ನಾಗಿದೆ ಹೇಳಬೇಕಂತ ಹೇಳಿದರೆ. ಬಟ್ ಏನೋ ಗೊತ್ತಿಲ್ಲ, ನಮಗೆ ನಾವಿಬ್ಬರು ವರ್ಕಿಂಗ್ ಇರೋದ್ರಿಂದ ಆ ಥರ ಅನಿಸುತ್ತೆ ಇರ್ಬೋದು. ಇನ್ ಬಿಟ್ವೀನ್ ನಮಗೆ ಎಲ್ಲಾದರೂ ಆಚೆ ಹೋಗಿ ಬಂದರೆ ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಸೊ ಆ ಥರ ತುಂಬ ಪ್ರಾಕ್ಟೀಸ್ ಮಾಡಿದ್ವಿ ನಾವು. ಮುಂಚೆ ಅಂತೂ ಇಯರ್ಲಿ ಒಂದು 2 ಟೈಮ್ಸ್ ಔಟ್ ಆಫ್ ಕಂಟ್ರಿ ಟ್ರಿಪ್ ಹೋಗೋದು ಮತ್ತು ಒಂದು 4 ಟೈಮ್ಸ್ ಅಂತೂ ರೆಸಾರ್ಟ್ಸ್ ವಿಸಿಟ್ಸ್ ಈ ಥರ ಎಲ್ಲ ಮಾಡ್ತಾಯಿದ್ವಿ. ಬಟ್ ಇನ್ ಬಿಟ್ವೀನ್ ಅದೇ ನಾ ಹೇಳ್ದಲ್ಲ, ಒಂದು 2 ಇಯರ್ಸ್ ನನ್ನ ಮಗನ ಸ್ಟಡೀಸು ಆ ಟೈಮಲ್ಲಿ ಅಷ್ಟೊಂದು ಜಾಸ್ತಿ ಹೋಗ್ತಾ ಇರಲಿಲ್ಲ. ಎಲ್ಲಾದರೂ ಹೋದರೆ ನಾನು ಹಸ್ಬೆಂಡ್ ಜೊತೆಗೆ 1-2 ಸಲ ಹೋಗಿ ಬಂದಿದ್ದೆ ಅಷ್ಟೇ. ಆಮೇಲೆ ಕೋವಿಡ್ ಟೈಮಲ್ಲೂ ಸ್ವಲ್ಪ ನಮ್ದು ಆ ಪ್ಯಾಟ್ರನ್ ಎಲ್ಲ ಡಿಸ್ಟರ್ಬ್ ಆಗಿಬಿಟ್ಟಿತ್ತು. ಬಟ್ ಇವಾಗ ನಾವು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಇದೆ ನಮ್ಮ ರೂಮ್. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಪ್ರಾಪರ್ಟಿ ಬಂದುಬಿಟ್ಟು ನಿಮಗೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಮಧ್ಯದಲ್ಲಿ ನಿಮಗೆ ಒಂದು ರೆಸಾರ್ಟ್ ಅಂತ ಮಾಡಿದ್ದಾರೆ. ಮತ್ತು ಇಲ್ಲಿ ತುಂಬ ಬಂಗ್ಲೋಸ್ ಸಹಿತನೂ ಇದೆ. ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಯಾರು ಬಂಗ್ಲೋಸ್ ತೊಗೊಂಡಿದ್ದಾರೆ ಅವರೆಲ್ಲರೂ ವೆಸ್ಟರ್ನ್ ಪೀಪಲ್ನೇ ಇದ್ದರು ಆ್ಯಕ್ಚುಲಿ. ಹೆಂಗಂತ ಹೇಳಿದರೆ ನಾವು ನೋಡಿ ಇಲ್ಲಿ ತುಂಬ ಡ್ರೈ ಫ್ರೂಟ್ಸು, ಸ್ನ್ಯಾಕ್ಸು ಎಲ್ಲದನ್ನೂ ಇಟ್ಟಿದ್ರು. ಬಟ್ ಅದೆಲ್ಲ ನೀವು ತಿಂದರೆ ಎಕ್ಸ್ಟ್ರಾ ಚಾರ್ಜಬಲ್ ಇತ್ತು. ನಮ್ಮ ಪ್ಯಾಕೇಜ್ಗಿಂತ ಎಕ್ಸ್ಟ್ರಾ ಇತ್ತು ಅದು. ನಾನು ಬೆಂಗಳೂರಲ್ಲಿ ನೋಡಿದ್ದು ಫಸ್ಟ್ ರೆಸಾರ್ಟ್ ಇದರಲ್ಲಿ ವೆಸ್ಟರ್ನರ್ಸೇ ಜಾಸ್ತಿ ಇರೋವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಕ್ರೌಡ್ ನಾನು ಎಲ್ಲ ಕಡೆ ಹೋಗಿರೋ ರೆಸಾರ್ಟಲ್ಲಿ ಬ್ಯಾಂಗ್ಳೂರಲ್ಲಿ ಇಂಡಿಯನ್ ಪೀಪಲೇ ಜಾಸ್ತಿ ಇರ್ತಾಯಿದ್ರು. ಬಟ್ ಇಲ್ಲೇನಂತ ಹೇಳಿದರೆ ಇದು ಗೇಟೆಡ್ ಕಮ್ಯುನಿಟಿ ಒಳಗಡೆ ಈ ರೆಸಾರ್ಟ್ ಇರೋದ್ರಿಂದ ಅಲ್ಲಿ ಬಂಗ್ಲೋಸ್ ಎಲ್ಲ ತುಂಬ ಜನ ವೆಸ್ಟರ್ನ್ ಪೀಪಲೇ ಬೈ ಮಾಡಿದ್ದಾರೆ. ಸೊ ಅದರಿಂದ ಏನಂತ ಹೇಳಿದರೆ ಅವರು ಇಲ್ಲಿ ಏನಂತ ಹೇಳಿದರೆ ಆಫ್ಟರ್ನೂನ್ ಲಂಚ್ಗೆ ಇಲ್ಲಿ ಬಫೆ ಲಂಚ್ ಇರುತ್ತೆ ಸಂಡೇ. ಬಫೆ ಲಂಚ್ ಅಂತೂ ಬ್ರಂಚ್ ಅಂತ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ತುಂಬ ಸ್ಪ್ರೆಡ್ ಇರುತ್ತೆ. ನಿಮಗೆ ಇಂಡಿಯನ್ ಕುಸಿನ್ ಸ್ಪ್ರೆಡ್ಡು ಇರುತ್ತೆ, ಹಾಗೆ ವೆಸ್ಟರ್ನ್ ಇದ್ರದ್ದು ತುಂಬ ಸ್ಪ್ರೆಡ್ ಇರುತ್ತೆ. ಸೊ ನಾನೇನು ಮಾಡಿದ್ದೆ ಅಂತ ಹೇಳಿದರೆ ಎಲ್ಲದು ಕವರ್ ಮಾಡಿ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ನಮ್ಮದು ಬ್ರೇಕ್ಫಾಸ್ಟ್, ಡಿನ್ನರ್, ಆಮೇಲೆ ಬ್ರಂಚ್ ಎಲ್ಲದೂ ಇನ್ಕ್ಲೂಡ್ ಮಾಡಿದ್ದೆ. ನಮಗೆ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ತಿಂದು ತುಂಬ ಓವರ್ಲೋಡ್ ಇಲ್ಲಾಂದರೆ ಮೋಸ್ಟ್ ಆಫ್ ದ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಬ್ರೇಕ್ಫಾಸ್ಟ್ ಅಂತೂ ಕಾಂಪ್ಲಿಮೆಂಟರಿ ಇರುತ್ತೆ. ಇನ್ನು ಡಿನ್ನರ್ ಆ ಥರ ಏನಿದ್ರು ಅವರು ಅಲ್ಲ ಕಾರ್ಡ್ ತೊಗೊಳ್ತಾರೆ. ಬಟ್ ನಾನೇನಂತ ಹೇಳಿದರೆ ನಮ್ಮ ಮನೇಲಿ ಏನಂತ ಹೇಳಿದರೆ ನಾನು ತುಂಬ ಫುಡಿ, ಹಾಗೆ ನನ್ನ ಮಗನೂ ಅಷ್ಟೇ ತುಂಬ ಫುಡಿ. ಅದಕ್ಕೆ ನಾನೇನು ಮಾಡ್ತೀನಿ, ಅದು ಎಲ್ಲದೂ ಪ್ಯಾಕೇಜ್ ನೀವು ತೊಗೊಂಡೋಗಿ ಹೋದಾಗ ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ. ಬಟ್ ಸ್ಟಿಲ್ ಏನಂತ ಹೇಳಿದರೆ ನಾವು ಬೊಫೆ ತೊಗೊಂಡ್ರೆ ತುಂಬ ಥರದ ವೆರೈಟಿ ಫುಡ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಜನರಲಾಗಿ ಎಲ್ಲ ಟೈಮಲ್ಲೂ ಬೊಫೆನ ಇನ್ಕ್ಲೂಡ್ ಮಾಡ್ಕೊಂಬಿಡ್ತೀನಿ. ಡಿನ್ನರಲ್ಲಿ ಸಹಿತ ಹಾಗೆ ಲಂಚ್ ಅಲ್ಲಿ ಏನಿರುತ್ತೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಬಿಡ್ತೀನಿ. ಇಲ್ಲಿ ನಿಮ್ಗೆ ಏನಂದರೆ ಔಟ್ಡೋರ್ ಗೇಮ್ಸ್ನೂ ಸಹಿತ ಇದೆ, ಜಿಮ್ ಇದೆ, ಎಲ್ಲನೂ ಇದೆ. ಬಟ್ ನಮಗೇನಂತ ಹೇಳಿದರೆ ರೆಸಾರ್ಟ್ಗೆ ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು, ಇಲ್ಲ ರೆಸಾರ್ಟ್ಗೆ ಬಂದು ನಾವು ಈ ಥರ ಔಟ್ಡೋರ್ ಗೇಮ್ಸ್ ಆಡಬೇಕು ಅನ್ನೋದು ಏನೂ ಕ್ರೇಜಿನೇ ಇಲ್ಲ. ಬಿಕಾಸ್ ನಮ್ಮ ಸೊಸೈಟಿಲಿ ಎಲ್ಲ ಥರ ಔಟ್ಡೋರ್ ಗೇಮ್ಸೂ ಇದೆ. ಹಾಗೆ ಸ್ವಿಮ್ಮಿಂಗ್ ಪೂಲೂ ಅಷ್ಟೇ 3 ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಅದಕ್ಕೆ ನಮ್ಗೆ ಏನಂತ ಹೇಳಿದ್ರೆ ರೆಸಾರ್ಟ್ ಅಂತ ಹೇಳಿದರೆ ನಾವು ಜಸ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಬಿಟ್ಟು ತಿನ್ನೋದು ಮಾಡ್ತಾ ಇರ್ತೀವಿ. ನಾನಂತೂ ರೆಸಾರ್ಟ್ಗೆ ಹೋದರೆ ನನಗೆ
ಎವ್ರಿ ಹಾಫ್ ಡೇ ಒಂದೊಂದು ಡ್ರೆಸ್ ಹಾಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇರ್ತೀನಿ. ನನ್ನ ಮಗ ಏನಾದರೂ ರೆಸಾರ್ಟಿಗೆ ಬರೋದಂದರೆ ತಿಂದ್ಬಿಟ್ಟು ಚೆನ್ನಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ. ನಮ್ಮ ಹಸ್ಬೆಂಡ್ ಪಾಪ ಅವರು ಅಷ್ಟೊಂದು ಜಾಸ್ತಿ ತಿನ್ನೋಕ್ಕೂ ಇಷ್ಟಪಡಲ್ಲ, ಇಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಹಿಲ್ ಜಸ್ಟ್ ಕಮ್ ಆ್ಯಂಡ್ ರಿಲ್ಯಾಕ್ಸ್ ಅಷ್ಟೇ. ನಾವು ಔಟ್ಡೋರ್ ಗೇಮ್ಸ್ ಆ ಥರ ಆಡೋದೆಲ್ಲ ತುಂಬ ಕಮ್ಮಿ ಆ್ಯಕ್ಚುಲಿ. ಅವರಿಬ್ಬರು ಒಂದೊಂದು ಸಲ ಆಡ್ತಾರೆ, ಬಟ್ ನಾನಂತೂ ಅಷ್ಟೊಂದು ಆಟಾಡೋಕ್ಕೆಲ್ಲ ಹೋಗೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯೂವು. ಆ್ಯಕ್ಚುಲಿ ಈ ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ತುಂಬ ಡೈನಿಂಗ್ ಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಡಿನ್ನರ್ ಎಲ್ಲ ನಾವು ಪೂಲ್ ಸೈಡಲ್ಲೇ ಕುತ್ಕೊಂಡ್ಬಿಟ್ಟು ನಾವು ತಿನ್ಬೋದು. ಅದಕ್ಕೆ ನಾವೇನಂತ ಹೇಳಿದರೆ ಆಲ್ಮೋಸ್ಟ್ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಎಲ್ಲನೂ ಪೂಲ್ ಸೈಡಲ್ಲೇ ತಿಂದ್ವಿ. ಆಮೇಲೆ ಬ್ರಂಚ್ ಮಾತ್ರ ನಾವು ಒಳಗಡೆ ತೊಗೊಂಡಿದ್ವಿ, ಬಿಕಾಸ್ ಸನ್ಲೈಟ್ ಜಾಸ್ತಿ ಇರುತ್ತೆ ಮಧ್ಯಾಹ್ನದ ಹೊತ್ತು ಅಂತ. ನೀವು ಆ್ಯಕ್ಚುಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿದ್ದರೆ ನೀವು ಈ ರೆಸಾರ್ಟ್ಗೆ ಬರಬೇಕು ಅಂತ ಹೇಳಿದರೆ ನೀವು ಕ್ಯಾಬ್ ಬುಕ್ ಮಾಡ್ಕೊಂಡು ಬರೋಕ್ಕಿಂತನೂ ಮೆಟ್ರೋದಲ್ಲಿ ಬರೋದು ತುಂಬ ಅಂದರೆ ತುಂಬ ಒಳ್ಳೇದು ಅನಿಸುತ್ತೆ. ಈ ಒಂದು ನಿಮ್ಮ ಓನ್ ವೆಹಿಕಲ್ ತೊಗೊಂಬರೋದು ತುಂಬ ನಿಮಗೆ ಹೆಕ್ಟಿಕ್ ಅನಿಸ್ಬಿಡುತ್ತೆ, ಬಿಕಾಸ್ ಇಟ್ ಇಸ್ ಟೂ ಫಾರ್ ಅಲ್ವಾ. ವೈಟ್ಫೀಲ್ಡ್ ಜನರಲಿ ವೈಟ್ಫೀಲ್ಡ್ ಹತ್ರ ಇರೋರಿಗೇನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ಇವಾಗ ಹಾರ್ಟ್ ಆಫ್ ದ ಸಿಟಿಯಿಂದ ಈ ಕಡೆಯಿಂದ ಬರೋರಿಗೆ ಆ್ಯಕ್ಚುಲಿ ದೂರ ಅನಿಸುತ್ತೆ. ಸೊ ನೀವು ಇದು ಮೆಟ್ರೋ ತೊಗೊಂಡ್ಬಿಟ್ಟು ಆಮೇಲೆ ಮೆಟ್ರೋಯಿಂದ ಲಾಸ್ಟ್ ಯಾವುದದು ಒಂದು ಸ್ಟಾಪ್ ಇದೆ, ಕೊನೆ ಸ್ಟಾಪ್ಗಿಂತ ಒಂದು ಸ್ಟಾಪ್ ಮುಂಚೆ ಇಳ್ಕೊಬೇಕು. ಆ ಸ್ಟಾಪ್ ಹೆಸರೇ ಮರ್ತೋಗ್ಬಿಡ್ತು ನನಗೆ. ಅಲ್ಲಿಂದ ನೀವು ಆ್ಯಕ್ಚುಲಿ ಕ್ಯಾಬ್ ತೊಗೊಂಡ್ರೆ ಜಸ್ಟ್ ಒಂದು 10-15 ಮಿನಿಟ್ಸಲ್ಲೇ ನೀವು ರೆಸಾರ್ಟ್ ರೀಚ್ ಆಗ್ಬೋದು. ಬಟ್ಟು ಏನಂತ ಹೇಳಿದರೆ ನೀವು ವೀಕೆಂಡ್ಸ್ ಜನರಲಾಗಿ ಬುಕ್ ಮಾಡಿದರೆ ಈವ್ನಿಂಗ್ ಸ್ಯಾಟರ್ಡೇ ಆಫ್ಟರ್ನೂನ್ ಈವ್ನಿಂಗ್ ಎಷ್ಟೊತ್ತಿಗೆ ಹೊರಟ್ರು ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ನಿಮ್ಮದು ವೆಹಿಕಲ್ ಏನಾದರೂ ನೀವು ತೊಗೊಂಡು ಬಂದಿದ್ದೆ ಅಂತ ಹೇಳಿದರೆ ನೀವು ಒಂಥರ ಎಕ್ಸಾಸ್ಟ್ ಆಗಿ ಹೋಗಿಬಿಡ್ತೀರಾ. ಸೊ ಮೆಟ್ರೋ ಇಸ್ ದ ಬೆಸ್ಟ್ ಆಪ್ಷನ್. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬೇಕಾದರೆ ನೀವು ಕ್ಯಾಬ್ ತೊಗೊಂಡು ರೀಚ್ ಆದರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಬರ್ಬೋದು. ಮತ್ತು ಇಲ್ಲಿ ಊಟನೂ ಕೂಡ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ನಾನಂತೂ ಎಲ್ಲ ಥರದ್ದು ಚೆನ್ನಾಗಿ ತಿಂದೆ. ನಾನೇನಂತ ಹೇಳಿದ್ರೆ ಬೇರೆ ದಿನ ಎಲ್ಲ ಏನಾದರೂ ಸ್ವಲ್ಪ ಇನ್ನು ಡೇ 2 ಮೀಲ್ಸ್ ಮಾತ್ರ ತಿಂತೀನಿ, 3 ಮೀಲ್ಸ್ ತಿನ್ನಲ್ಲ. ಬಟ್ ರೆಸಾರ್ಟ್ಗೆಲ್ಲ ಹೋದಾಗ ಚೆನ್ನಾಗಿ ಎಲ್ಲದನ್ನೂ ತಿನ್ಕೊಂಡು ಬರ್ತೀನಿ. ಹಾಗೆ ನಿಮ್ಗೆ ಯಾರಿಗಾರಿಗೆ ಈ ವ್ಲಾಗ್ ಇಷ್ಟ ಆಯಿತು, ನಾನು ಸೆಕೆಂಡ್ ವ್ಲಾಗ್ನು ಈ ಪಾರ್ಟ್ 2 ಸಹಿತ ಹಾಕ್ತೀನಿ, ಈ ಪಾಮ್ ಮಿಡೋಸ್ ರೆಸಾರ್ಟ್ ವಿಸಿಟ್ದು. ಸೊ ನೀವೆಲ್ಲರೂ ಅದನ್ನು ಫಾಲೋ ಮಾಡಿ. ಹಾಗೆ ನಾನು ಆ್ಯಕ್ಚುಲಿ ಇವಾಗ ಮಧ್ಯದಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಸ್ಟಾಪ್ ಮಾಡಿದ್ರಿಂದ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಬಂತು, ಮಾಡಿ ನಾವೆಲ್ಲರೂ ಇಂಟ್ರೆಸ್ಟಿಂದ ನೋಡ್ತಾ ಇದ್ವಿ, ಚೆನ್ನಾಗಿ ಕೂಡ ಬರ್ತಾಯಿದೆ ಅಂತೇಳ್ಬಿಟ್ಟು. ಸೊ ಎಲ್ಲರೂ ಆ ಥರ ಹೇಳಿದಾಗ ನಂಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಅದಕ್ಕೆ ಅನ್ಕೋತಾ ಇದ್ದೀನಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ನನಗೆ ಎಷ್ಟು ಟೈಮ್ ಸಿಕ್ಕತ್ತೆ ಆವಾಗೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೇನಂತ ಹೇಳಿದರೆ ಪಾಮ್ ಮಿಡೋಸ್ಗೆ ಬಂದರೆ ಫುಡ್ ಅಂತೂ ಸಖತ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ಬ್ರಂಚ್ ತುಂಬ ಇಷ್ಟ ಆಯಿತು. ನೋಡಿ ನಾವು ಪೂಲ್ ಸೈಡಲ್ಲಿ ಕುತ್ಕೊಂಡ್ಬಿಟ್ಟು ಡಿನ್ನರ್ ಮಾಡಿದ್ವಿ. ನಂಗೆ ಆ್ಯಕ್ಚುಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ನನ್ನ ಮಗ 3 ಜನ ನಾವೆಲ್ಲ ಕಡೆ ಟ್ರಿಪ್ ಮಾಡೋದು, ಟ್ರಾವೆಲ್ ಮಾಡೋದು, ರೆಸಾರ್ಟ್ಗೆ ಹೋಗೋದು. ನನಗೇನೋ ಗೊತ್ತಿಲ್ಲ, ನಮ್ಮ 3 ಜನ ಕಂಪನಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾವೆಲ್ಲೋ ಒಂದು 3 ಡೇಸ್ ಈ ಥರ ಹೋಗಿ ಬಂದರೆ ಮೈಂಡ್ ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಸಲನೂ ಅಷ್ಟೇ ಮೈಂಡ್ ತುಂಬ ಅಂದರೆ ತುಂಬ ರಿಫ್ರೆಶ್ ಆಯಿತು. ಐ ಹೋಪ್ ನೀವೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.